ವೀಕ್ಷಕರ ನಮಸ್ಕಾರ. ಟೀಮ್ ಇಂಡಿಯಾ ತಂಡದ ಮುಖ್ಯ ಆಲ್ರೌಂಡರ್ ಆಗಿದ್ದ ಅಕ್ಷರ್ ಪಟೇಲ್ ಅವರು ಇದೀಗ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಹೌದು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರ ದಾಳಿಗೆ ಬಾಂಗ್ಲಾದೇಶ ತಂಡವು ಕಕ್ಕಾಬಿಕ್ಕಿಯಾಗಿ ಹೋಗಿದೆಯಾ? ಹೌದು ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ವಿರುದ್ಧ ಅಕ್ಷರ್ ಪಟೇಲ್ ಅವರು 7 ವಿಕೆಟ್ ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ಇವರ ಈ ಪ್ರದರ್ಶನಕ್ಕೆ ವಿಶ್ವವೇ ದಂಗಾಗಿ ಹೋಗಿದೆಯಾ? ವೀಕ್ಷಕರೇ, ಈ ಒಂದು ವಿಡಿಯೋದ ಫುಲ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಅಕ್ಷರ್ ಪಟೇಲ್ ಅವರು ಮಾಡಿದಂಥ ಈ ದಾಖಲೆಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯಾ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ ಹಾಗೂ ಲೈಕ್ ಕೂಡ ಅಕ್ಷರ್ ಪಟೇಲ್ ಅವರಿಗೆ ತುಂಬ ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಈ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಅಕ್ಷರ್ ಪಟೇಲ್ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ಕಳಿಸಿಯಾ. ಹೌದು, ಟೀಮ್ ಇಂಡಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಆದ ಅಕ್ಷರ್ ಪಟೇಲ್ ಅವರು T20 ವರ್ಲ್ಡ್ ಕಪ್ನಲ್ಲೂ ಕೂಡ ಅಷ್ಟೇ ಒಳ್ಳೆಯ ಪ್ರದರ್ಶನ ಕೊಟ್ಟರು. ಹೌದು ವೀಕ್ಷಕರೇ, ಬ್ಯಾಟಿಂಗ್, ಫೀಲ್ಡಿಂಗ್ ಮತ್ತು ಬೌಲಿಂಗ್ನಲ್ಲಿ ಅಕ್ಷರ್ ಪಟೇಲ್ ಅವರು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟರು. ಇದರ ಮೂಲಕ ವೀಕ್ಷಕರೇ T20 ವರ್ಲ್ಡ್ ಕಪ್ ಅನ್ನು ಟೀಮ್ ಇಂಡಿಯಾ ತಂಡವು ಗೆಲ್ಲಲು ಒಂದು ಹೆಜ್ಜೆಯನ್ನು ಸಹಾಯ ಮಾಡಿದರು. ಆದರೆ ಇದೀಗ ಅಕ್ಷರ್ ಪಟೇಲ್ ಅವರು ಬಾಂಗ್ಲಾದೇಶ ತಂಡದ ವಿರುದ್ಧ 7 ವಿಕೆಟ್ ಪಡೆಯುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ವೀಕ್ಷಕರೇ, ಹಾಗಾದರೆ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಭಾರತ ತಂಡವು ಇದೇ ಸೆಪ್ಟೆಂಬರ್ 19ರಂದು ಬಾಂಗ್ಲಾದೇಶ ತಂಡದ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯು 2 ಪಂದ್ಯಗಳದ್ದಾದರೆ ಹಾಗೆ ವೀಕ್ಷಕರ 3 T20 ಪಂದ್ಯಗಳನ್ನು ಬಾಂಗ್ಲಾದೇಶ ತಂಡದ ವಿರುದ್ಧ ಆಡಲಿದೆ. ಆದರೆ ಇದಕ್ಕೂ ಮುಂಚಿತವಾಗಿ ಅಕ್ಷರ್ ಪಟೇಲ್ ಅವರು ಬಾಂಗ್ಲಾದೇಶ ತಂಡದ ವಿರುದ್ಧ ಒಳ್ಳೆಯ ಫಾರ್ಮ್ ಅನ್ನು ಹೊಂದಿದ್ದಾರೆ. ಹೌದು ವೀಕ್ಷಕರೇ, ಆಡಿದ ಹಿಂದಿನ T20 ಸರಣಿಯಲ್ಲಿ ಅಕ್ಷರ್ ಪಟೇಲ್ ಅವರು ಆಡಿದಂಥ 2 ಪಂದ್ಯಗಳಲ್ಲಿ 7 ವಿಕೆಟ್ ಅನ್ನು ಪಡೆದುಕೊಂಡಿದ್ದರು. ಹೌದು ವೀಕ್ಷಕರೇ, ಮೊದಲ T20 ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿದರೆ ಇತ್ತ ವೀಕ್ಷಕರ ಎರಡನೇ T20 ಪಂದ್ಯದಲ್ಲಿ 3 ವಿಕೆಟ್ ಕಬಳಿಸುವ ಮೂಲಕ ಈ ಒಂದು ಸೀರೀಸ್ ಅನ್ನು ಗೆಲ್ಲಿಸಿಕೊಡುವಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ಹೊಂದಿದ್ದರು. ಹೌದು, ಅಕ್ಷರ್ ಪಟೇಲ್ ಅವರ ಈ ಬೌಲಿಂಗ್ ದಾಳಿಗೆ ಬಾಂಗ್ಲಾದೇಶ ತಂಡವು ಹಿಂದಿನ ವರ್ಷ ಕಕ್ಕಾಬಿಕ್ಕಿಯಾಗಿ ಹೋಗಿತ್ತು. ಆದರೆ ವೀಕ್ಷಕರೇ, ಇದೀಗ ಇಂಡಿಯಾ ನಡಲ್ಲಿ ಆಡಲು ಬಾಂಗ್ಲಾದೇಶ ತಂಡವು ಮತ್ತೆ ಹೆದರುತ್ತಿದೆಯಾ? ಇನ್ನು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರು ಕೂಡ ಈ ಒಂದು ಸರಣಿಗೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಹೀಗಾಗಿ ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ಮ್ಯಾನೇಜ್ಮೆಂಟ್ ಅಕ್ಷರ್ ಪಟೇಲ್ ಅವರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದು ಹಾಗೆ ಇವರ ಬೌಲಿಂಗ್ ಸ್ಟ್ರಾಟಜಿಯನ್ನು ಬಾಂಗ್ಲಾದೇಶ ತಂಡವು ಅರಿತುಕೊಳ್ಳಲು ಮುಂದಾಲೋಚನೆ ಮಾಡಿಕೊಂಡಿದೆಯಾ? ಇನ್ನು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ಕರಿಯರ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಟೆಸ್ಟ್ ಫಾರ್ಮ್ಯಾಟಲ್ಲಿ 14 ಪಂದ್ಯಗಳಲ್ಲಿ 27 ಇನ್ನಿಂಗ್ಸ್ ಆಡಿದ್ದು ಹಾಗೆ ವೀಕ್ಷಕರೇ, ಹಾಕಿದಂಥ 2540 ಬಾಲ್ಸ್ಗಳಲ್ಲಿ 1064 ರನ್ಸ್ ನೀಡಿ 55 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ಈ ಒಂದು ಟೆಸ್ಟ್ ಫಾರ್ಮ್ಯಾಟಲ್ಲಿ ಇವರ ಬೆಸ್ಟ್ ಬೌಲಿಂಗ್ ಪ್ರದರ್ಶನವು 6 ವಿಕೆಟ್ ಕಬಳಿಸಿ 38 ರನ್ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ODI ಫಾರ್ಮ್ಯಾಟಲ್ಲಿ 60 ಮ್ಯಾಚ್ಗಳಲ್ಲಿ 55 ಇನ್ನಿಂಗ್ಸ್ ಆಡಿದ್ದು 2781 ಬಾಲ್ಸ್ ಹಾಕಿ 2084 ರನ್ ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ 64 ವಿಕೆಟ್ ಕಬಳಿಸಿದ್ದು ಬೆಸ್ಟ್ ಬೌಲಿಂಗ್ 3 ವಿಕೆಟ್ ಕಬಳಿಸಿ 24 ರನ್ ನೀಡಿದ್ದಾರೆ. ಇನ್ನು T20 ಫಾರ್ಮ್ಯಾಟಲ್ಲಿ ಆಡಿದಂಥ 258 ಪಂದ್ಯಗಳಲ್ಲಿ 254 ಇನ್ನಿಂಗ್ಸ್ ಆಡಿದ್ದು 5255 ಬಾಲ್ಗಳನ್ನು ಎಸೆದಿದ್ದಾರೆ. ಹಾಗೆ 6169 ರನ್ಸ್ T20ಯಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫಾರ್ಮ್ಯಾಟಲ್ಲಿ ಇವರ ವಿಕೆಟ್ಸ್ಗಳು 224 ಹಾಗೆ ಬೆಸ್ಟ್ ಬೌಲಿಂಗ್ 4 ವಿಕೆಟ್ ಕಬಳಿಸುವ ಮೂಲಕ 21 ರನ್ ನೀಡಿ ಈ ಒಂದು T20 ಫಾರ್ಮ್ಯಾಟಲ್ಲೂ ಕೂಡ ಉತ್ತಮವಾದ ಬೌಲಿಂಗ್ ಹಾಕಿದ್ದಾರೆ. ವೀಕ್ಷಕರು, ಇದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆದಾಗಿನಿಂದ ಇಲ್ಲಿವರೆಗೆ ಸಾಕಷ್ಟು ದಾಖಲೆಗಳನ್ನು ಬರೆದು ಹಾಕಿದ್ದಾರೆ. ವೀಕ್ಷಕರು, ಇದಾಗಿತ್ತು ಈ ಒಂದು ವಿಡಿಯೋದ ಫುಲ್ ಅಪ್ಡೇಟ್ಸ್. ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.